ಕೂತ್ಕೊಳ್ಳಿ. ಥ್ಯಾಂಕ್ ಯು. ವಿಷಯ ಏನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹಿಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದಿದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಡ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂದು ಕಳೆದವರೇ, ಇಲ್ಲ ದಾಯಾದಿಗಳರೇ? ನಿಮಗೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಳರಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೆಲೆ ಕೊಡಬೇಕೆ? ಹಾ, ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ನೀವು ಕಪ್ಪವನ್ನು ಕೊಡುತ್ತೀವೆಂದು ಹೇಳಿದವರು ನೀವೇ, ಇಂದು ಕಪ್ಪವನ್ನು ಕೊಡುತ್ತಿಲ್ಲವೆಂದು ಹೇಳುತ್ತಿರುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಜಾಗ ತೇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಮ್ಮೆ ಹಾಕುವ ಅಬ್ಬೆಕಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ರಾಣಿ ಸಾಹೇಬ್, ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡಿರೋ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ ರೈಟ್, ನಿಮ್ಮ ಮಗ ಸತ್ತ ನಂತರ ದತ್ತತ ಬೇರೆ ಮಾಡಿಕೊಂಡಿದ್ದೀರಾ. ಡಾಲ್ ಹೌಸ್ ಕಾಯ್ದೆ ಪ್ರಕಾರ ದತ್ತತ ಮಾಡಿಕೊಳ್ಳುವಂತಿಲ್ಲ. ದತ್ತತ ಪುತ್ರನನ್ನು ರಾಜನಾಗಿ ಮಾಡುವಂತಿಲ್ಲ. ದತ್ತತ ಪುತ್ರನನ್ನು ರಾಜನಾಗಿ ಮಾಡುವಂತಿಲ್ಲ. ಕಂಪನಿ ಸರ್ಕಾರ ಒಪ್ಪುವುದಿಲ್ಲ. ಇದು ಹೇಳ್ತಾಕ್ರೆ ಬಾಯ್ ಬಿಗಿ ಹಿಡಿದು ಮಾತನಾಡು. ಕಪ್ಪಿಯೇ, ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನದರಿಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕಟ್ಟಳೆಯನ್ನು ಧಿಕ್ಕರಿಸುತ್ತಿದ್ದೀರಿ, ತಪ್ಪಿ ಹೋಗುತ್ತಿದ್ದೀರಿ. ಎಚ್ಚರ. ಮುಚ್ಚು ಬಾಯಿ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನ ನಿನಗ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯೋ ಸಿಪಾಯಿ. ನಿನ್ನ ಜೊತೆ ನಾನು ಮಾತನಾಡಲು ಬಂದಿಲ್ಲ. ಹೇ, ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ಠಾಕ್ರೆ, ನಮ್ಮ ರಾಜ್ಯ ಭಾರತಕ್ಕೆ ಬೆಳೆಸಿದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಗೊಟ್ಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯ ಸಿಪಾಯಿ ಅಲ್ಲ, ಕಿತ್ತೂರಿನ ಕಿಡಿ, ನನ್ನ ದತ್ತುಪುತ್ರ. ಈ ಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಬಂಧು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರಿನ ಕಡಲಾಚೆ ಕುನ್ನಿಗಳು ಕಟ್ಟಿ ಬೆಳೆಸ ಸೊತ್ತಲ್ಲ, ಕನ್ನಡಾಂಬೆ ಮಕ್ಕಳ ಸೊತ್ತು. ನೀವು ಕಂಪನಿಯೊಂದಿಗೆ ಚೆಲ್ಲಾಟ ಆಡುತ್ತಿದ್ದೀರಿ. ಸಿಂಹಾಸನ ಮೇಲೆ ಕುಳಿತು ಆಟವಾಡುತ್ತಿದ್ದೀರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ಎತ್ತಕ್ರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಕಿಕೆ ಎಂಬುದನ್ನರದ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಕೂಡೈತಿ. ಇಂಥ ನಾಡ್ಗ ನೀ ಜೀವ ಭಯ ತೋರಿಸ್ತಿ. ಬದುಕುವ ಆಸೆ ನಿಮಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸುವ ಆಸೆ ನನಗೂ ಇಲ್ಲ. ಸಮಾಧಾನ ರಾಯಣ್ಣ, ಸಮಾಧಾನ. ಆಕ್ರೋಶ ಬೇಡ, ಸಮಾಧಾನ. ಗುರುದೇವ, ಹೆತ್ತ ತಾಯಿ ಕತ್ಕು ಈಚ್ಕಿ ಇಂತ ಮಂಗೇನ್ ಮಕ್ಳ ಮಾತ್ ಕೇಳಿ ಸುಮ್ನು ಕೂರೋಕ್ ನಾನೇನ್ ಚಂದಲ್ರಿ? ಕಿತ್ತೂರು ರಾಣಿ ಚೆನ್ನಮ್ಮನ ಭಟ್ಟದಿನಿ. ಅಪ್ಪಣೆ ಕೊಡಿ ತಾಯಿ. ಕಾಲ್ ಕೆಡ್ದಿ ಜಗ್ಲಕ್ಕೆ ನಿಂತಿರೋ ಕೆಂಪು ಕೂದಿದಲಿನ ಅಟ್ಟ ಕಡ್ದು ನಿಮ್ಮ ಪಾದ ಕೆಡ್ತೇನೆ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಬಹಳ ದೊಡ್ಡ ಅವಮಾನ.
ಹೊರಟು ಹೋಗು, ನಿಮಗೆ ಜೀವದಾನ ಮಾಡಿದ್ದೇನೆ. ಇದರ ಪ್ರತಿಫಲವನ್ನು ನೀವು ಆದಷ್ಟು ಬೇಗ ಕಾಣುತ್ತೀರಿ. ಇನ್ಸಲ್ಟ್, ಬಿಗ್ ಇನ್ಸಲ್ಟ್. ಸಣ್ಣ ರಾಜರಿಂದ ದೊಡ್ಡ ರಾಜರಿಗೆ ಬಹಳ ದೊಡ್ಡ ಅವಮಾನ. ಇದನ್ನು ಕಂಪನಿ ಸರ್ಕಾರ ಒಪ್ಪುವುದಿಲ್ಲ. ವಿ ವಿಲ್ ವಾರ್ ಅಗೇನ್ಸ್ಟ್ ದ ಕಿಚ್ಚರು. ನೋಟಿಸ್. Give this letter to Kittur Rani Chennamma. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಏನು ವಿಷಯ? ಠಾಕ್ರೆ ಸಾಹೇಬರು ತಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಏನು ವಿಷಯ ಕೇಳಿ ಮಹಾಮಂತ್ರಿಗಳೇ. ಏನು ವಿಷಯ ಮಹಾಮಂತ್ರಿಗಳೇ? ತಾಯಿಯವರೇ, ಬ್ರಿಟಿಷ್ ಅವರು ನಮ್ಮ ವಿರುದ್ಧ ಯುದ್ಧವನ್ನು ಘೋಷಿಸಿದ್ದಾರೆ. ನೋಡಿದ್ದೀರಾ ಮಹಾಮಂತ್ರಿಗಳೇ, ವಿನಾಕಾರ ಯುದ್ಧ ಮಾಡಬೇಕಾಗಿದೆ. ಆ ಠಾಕ್ರೆ ಕಾಲ್ ಕೆರೆದು ಜಗಳಕ್ಕೆ ಸಿದ್ಧವಾಗಿದ್ದಾನೆ. ಹೌದು ತಾಯಿ, ರಾಜ್ಯ ರಕ್ಷಣೆ ಸಮಯ ಬಂದಾಗ ಕೈಕಟ್ಟಿ ಕುಳಿತುಕೊಳ್ಳುವುದು ಸಾಧ್ಯವೇ ತಾಯಿ? ಬಾಳಬೇಕಾದರೆ ಸ್ವಾತಂತ್ರ್ಯವಾಗ ಬದುಕಬೇಕು, ಇಲ್ಲವೇ ಯುದ್ಧದಲ್ಲಿ ಹೋರಾಡಿ ವೀರಸ್ವರ್ಗ ಸೇರಬೇಕು. ಗುರು ಸಿದ್ದಪ್ಪನವರೇ, ಅಂಗರು ಬಲಿಷ್ಠರು. ಯಾವುದಕ್ಕೂ ಯೋಚನೆ ಮಾಡಿ ಮುಂದುವರಿಯುವುದು ಒಳ್ಳೆಯದು. ಗುರುದೇವ, ಸಂಖ್ಯೆ ಬಂದಾಗ ನಮ್ಮ ರಾಜ್ಯ ಸಾಣದಿರ್ಬೋದಾಗ, ಆಯು ಬಂದಾಗ ಕೂಡ ಚಿಕ್ಕದಿರ್ಬೋದಾಗ, ಆದರೆ ನಮ್ಮ ಹತ್ರ ಮನೋಬಲ ಇದೆ, ಒಗ್ಗಟ್ಟಾಗಿ ಮುನ್ನುಗ್ಗೋ ಇದೆ. ನಮ್ಮೆಲ್ಲರ ರಾಯಣ್ಣ, ಈ ಯುದ್ಧ ತಾಯಿ ಮಾನ ಕಾಪಾಡೋ ಯುದ್ಧ. ಕನ್ನಡಿಗರ ಸ್ವಾತಂತ್ರ್ಯ ಪ್ರಿಯನೊಂದು ಲೋಕಕ್ಕೆ ಸಾರೋಣ. ಹೌದು ತಾಯಿ, ಎಷ್ಟೇ ಕಷ್ಟ ಬಂದರೂ ಚಿಂತೆ ಇಲ್ಲ. ಪಿರಂಗಿಯರ ಎದೆ ಗುಂಡಿಗೆ ಸೀಳಿ ರಕ್ತ ಭೂಮಿಗೆ ಬಿದ್ದು ಸೋಲ್ತೇವೆ ಎನ್ನೋ ಸೊಳ್ಳು ಕೇಳಕ ಕನ್ನಡಿಗರು ಕಾತು ಕುಂತಾರ. ನಿಮ್ಮೆಲ್ಲರ ದೇಶ ಪ್ರೇಮ ಅಪಾರವಾದದ್ದು. ಮಹಾಮಂತ್ರಿಗಳೇ, ಸೈನಿಕರಲ್ಲಿ ಉತ್ಸಾಹವನ್ನು ತುಂಬಿ. ಅಪ್ಪಣೆ ತಾಯಿ. ರಾಣಿ, ತಾಯಿ, ನಾವು ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದೀರಿ. ಗುರುಸಿದ್ದಪ್ಪನವರೇ, ಗುರುಸಿದ್ದಪ್ಪನವರೇ, ರಣಕಹಳೆ ಊದಲು ಹೇಳಿ. ದ್ವಾರ ಬಾಗಿಲನ್ನು ತೆರೆಯಿರಿ. ಗಂಡುಗಳಿಗಳಂತೆ ಹೋರಾಡಿರಿ. ಕಿತ್ತೂರು ಬ್ರಿಟಿಷರ ಸ್ವತ್ತಾಗದಂತೆ ತಡೆಯಿರಿ.